ಕೋಟಿಲಿಂಗೇಶ್ವರ ದೇವಸ್ಥಾನವನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಜೈ ಶ್ರೀರಾಮ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂತೀನಿ. ಇವತ್ತು ನಾವು ಬಂದೀವಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕ. ಎಲ್ಲಿ ನೋಡಿದ್ರು ಅಲ್ಲಿ ನಮ್ಗ ಲಿಂಗಗಳು ಕಾಣ್ತಾವ್ರಿ. ಇಲ್ಲಿ ಬಂದ್ ಯಾವ ತರ ಈ ಗುಡಿ ಐತಿ ಅಂತಂದ ನಾನ್ ನೋಡ್ಕೊಂಬರ್ನಂತ, ಶಿವನ ದರ್ಶನವನ್ನ ಮಾಡ್ಕೊಂಬರ್ನಂತ ಈ ವಿಡಿಯೋದಾಗ. ಶ್ರೀ ಮಂಜುನಾಥ ಫಿಲ್ಮ್ದಾಗ ನಾವ್ ನೋಡಿರ್ಬೋದು ಈ ದೇವಸ್ಥಾನವನ್ನ ತೋರ್ಸ್ಯಾರ. ಹಂಗ ಕೋಟಿ ಲಿಂಗೇಶ್ವರ ಬೃಹತ್ ಆಕಾರದ ಶಿವಲಿಂಗವನ್ನ ಈ ದೇವಸ್ಥಾನದಲ್ಲಿ ನಾವು ಕಾಣ್ತೀವಿ. ಬಹಳ ದಿನದ ನಂದು ಆಸೆ ಇತ್ತು ಈ ಕೋಟಿ ಲಿಂಗೇಶ್ವರ ದೇವಸ್ಥಾನವನ್ನ ಭೇಟಿ ಮಾಡ್ಬೇಕಂತಂದ. ಇವತ್ ಆ ಟೈಮ್ ಬಂದೈತಿ. ಬೆಂಗಳೂರಿಂದ 90 ಕಿಲೋಮೀಟರ್, ಹಂಗ ಕೋಲಾರದಿಂದ 30 ಕಿಲೋಮೀಟರ್ ದೂರದಾಗ ಐತ್ರಿ ಇದು ದೇವಸ್ಥಾನ. ಈ ದೇವಸ್ಥಾನಕ್ಕ ಬೆಂಗಳೂರಿಂದ ಬರೋರ್ಗ ಡೈರೆಕ್ಟ್ ಬಸ್ ಸಿಗ್ತೈತಿ KGF ಗ. ಅವಾಗ ಕೋಲಾರ ಮತ್ತ ಬಂಗಾರಪೇಟೆ ಅನ್ನೋ ಊರ್ ಹತ್ತೈತಿ. ಬಂಗಾರಪೇಟೆ ಒಳಗ ಉಳ್ಕೊಂಡ ಅಲ್ಲೇ ಕಂಸಂದ್ರ ಅನ್ನೋದು ಬಸ್ ಹತ್ತಿದ್ರ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕ ತಲುಪೋದ್ರಿ. ಅಷ್ಟೇ ಅಲ್ಲ, ನೀವೇನಾದ್ರೂ ಟ್ರೈನ್ ಮೂಲಕ ಈ ದೇವಸ್ಥಾನಕ್ಕ ಹೋಗ್ಬೇಕಂದ್ರ ಬೆಂಗಳೂರು ಟು ಬಂಗಾರಪೇಟೆ ಸಾಕಷ್ಟು ರೈಲುಗಳು ಅದಾವ್ರಿ ಇಲ್ಲಿ ಹೋಗಾಕ. ಬಂಗಾರಪೇಟೆಯಿಂದ ಕಂಸಂದ್ರಕ್ ಹೋಗ್ಬೇಕಾದ್ರ ನಾವ ಬಸ್ಸಿನ ಮೂಲಕ ಪ್ರಯಾಣವನ್ನ ಮಾಡ್ಬೇಕಾಕತಿ. ಈ ಗುಡಿಗೆ ನಾವು ಫಸ್ಟಿಗೆ ಹೋದ್ಮೇಲೆ ನಮ್ಗೆ ಕಾಣೋದು ಏನಪ್ಪಾ ಇಷ್ಟು ಸಿಂಪಲ್ ಆಗಿ ಕಾಣತೈತಿ ಅನ್ನಿಸ್ತಿರ್ಬೋದು. ಒಳಗ್ ಹೋಗಿಂತ ಮುಂಚೆ ಒಳಗ್ ಹೋದ್ಮೇಲೆ ಅದ್ಭುತವಾದ ಅನುಭವ ನಿಮ್ಗ ಆಗ್ತೈತ್ರಿ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಗ ಲಿಂಗಗಳು ಕಾಣ್ತಾವ. ನಾವು ಎಲ್ಲಿ ಕಣ್ಣು ಹಾಸಿದ್ರು ಅಲ್ಲಿ ನಮ್ಗ ಶಿವಲಿಂಗಗಳು ಕಾಣ್ತಾವ್ರಿ. ಹಂಗ ಗುಡಿ ಒಳಗ ಹೆಜ್ಜೆ ಹಾಕುವಂತ ಮುಂದ್ ಹೋದ್ರೆ ನಮ್ಗ ಮೊದ್ಲಿಗೆ ಸಿಗುವ ದೇವಸ್ಥಾನ ಅಂತಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಐತ್ರಿ. ಅಲ್ಲಿಂದ ಸ್ವಲ್ಪ ದೂರದಾಗ ನಮ್ಗ ಶ್ರೀ ಮಂಜುನಾಥ ದೇವಸ್ಥಾನವನ್ನ ನಾವ ಅಲ್ಲಿ ನೋಡ್ಬೋದ್ರಿ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂತಂದ್ರ ಇಲ್ಲಿ ಯಾರು ಬೇಕಾದ್ರೂ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ಬೋದ್ರಿ. ನಮಗೆ ಬೇಕಾದಾಗ ಆ ಲಿಂಗಕ್ಕೆ ಬಂದ ನಾವ ಪೂಜೆ ಸಹ ಮಾಡ್ಬೋದ್ರಿ. ಒಂಬೈನೂರ 74ರಲ್ಲಿ ಪ್ರಥಮವಾಗಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಯ್ತ್ರಿ. ಇಲ್ಲಿ ಡ್ಯಾಮಿಲ್ನ ನೌಕರರಾಗಿದ್ದ ಸಾಂಬ ಶಿವ ಮೂರ್ತಿ ಸ್ವಾಮಿಗಳಿಂದ ಪ್ರಥಮ ಲಿಂಗವನ್ನ ಸ್ಥಾಪನೆ ಮಾಡಿದ್ರಿ. ಅವರ ಪ್ರೇರಣೆಯಂತೆ ಕೋಟಿಲಿಂಗಗಳ ಪ್ರತಿಷ್ಠಾಪನೆ ಪ್ರಾರಂಭವಾಗಿದ್ದು ಇದುವರೆಗೂ 90 ಲಕ್ಷಕ್ಕಿಂತ ಹೆಚ್ಚು ಲಿಂಗಗಳು ಇಲ್ಲಿ ಪ್ರತಿಷ್ಠಾಪನೆ ಆಗ್ಯಾವ್ರಿ. ಇಲ್ಲಿ ಶಿವನ ದೇವಸ್ಥಾನ ಅಷ್ಟೇ ಅಲ್ದನ ನಾವು ಇಲ್ಲಿ ಸಂತೋಷಿ ಮಾತಾ, ಹಾಗೆ ಪಂಚಮುಖಿ ಗಣಪತಿ, ಶ್ರೀ ರಾಮ ಲಕ್ಷ್ಮಣ ಸೀತಾ ಆಂಜನೇಯ, ಪಂಚಮುಖಿ ಆಂಜನೇಯ, ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನವನ್ನ ನಾವು ಇಲ್ಲಿ ನೋಡ್ಬೋದ್ರಿ. ಈಗ ನಾವು ನೋಡ್ಬೇಕು ಅನ್ಸೋದು ಹತ್ತೊರೆಯೋದು ಅಂತಂದ್ರನ ಆ ಬೃಹತ್ ಆಕಾರದ ಶಿವಲಿಂಗವನ್ನ ನೋಡ್ಬೇಕನ್ನೋದು. ಯಾವಾಗ ನೋಡ್ತೀವಿ ಅಂತಿರ್ತೀವಿ, ಇದೆಲ್ಲಾನು ನಾವ ಸುತ್ತಾಡ್ಕೊಂಡ್ ಬಂದು ಅಲ್ಲೆಲ್ಲಾ ದರ್ಶನ ತಗೊಂಡ್ಬಂದು ಬರೋದ್ ಲಾಸ್ಟಿಗೆ ಅಂತಂದ್ರ ನಾವ ಬೃಹತ್ ಆಕಾರದ 108 ಅಡಿಯ ಶಿವಲಿಂಗವನ್ನ ನೋಡಾಕ ಹೋಗಾಕತ್ತೀವ್ರಿ. ಬರೀ ನಿಮ್ಗೂ ತೋರ್ಸಿದಂತ ಯಾವ ತರ ಐತಿ ಅಂತ ಶಿವಲಿಂಗವನ್ನ. ಇಲ್ಲಿ ಬರುವಂತಹ ಪ್ರವಾಸಿಗರು ಆಕರ್ಷಕವಾಗಿರುವಂತಹ ಈ ಬೃಹತ್ ಆಕಾರದ ಶಿವಲಿಂಗವನ್ನ ನೋಡೋಕೆ ಅಂತಾನ ಸ್ವಲ್ಪ ಜನ ಬರ್ತಿರ್ತಾರೆ. ಇಲ್ಲಿ ಬೃಹತ್ ಆಕಾರದ ಶಿವಲಿಂಗ ಅಷ್ಟೇ ಅಲ್ದನ ಅದರ ಮುಂದಿರುವಂತಹ ಬೃಹತ್ ಆಕಾರದ ನಂದಿನೂ ಸಹ ನಾವಿಲ್ಲೇ ನೋಡ್ಬೋದ್ರಿ. ಎಲ್ಲಿ ನೋಡಿದ್ರಲ್ಲಿನೂ ನಂದಿಯ ಸುತ್ತನೂ ನಾವು ಶಿವಲಿಂಗವನ್ನ ಕಾಣ್ಬೋದ್ರಿ.
ಶ್ರೀ ಮಂಜುನಾಥನ ಕೃಪೆಗೆ ಪಾತ್ರರಾಗಿ ಹಂಗ ಇಲ್ಲಿಗೆ ಈ ಬ್ಲಾಗ್ ನ ಮುಗ್ಸಾಕತ್ತೀನ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.